ನಮಸ್ಕಾರ ಗೆಳೆಯರೇ, ನಮ್ಮ ಚಾನೆಲ್ ಸಿನೆಸ್ಪರ್ಶ್ಗೆ ಸ್ವಾಗತ. ಇವತ್ತು ನಾವು ಮಾತಾಡೋದು ಎರಡು ಐಕಾನಿಕ್ ಕನ್ನಡ ಸಿನಿಮಾಗಳ ಬಗ್ಗೆ, ಒಂದು ಲವ್ ಸ್ಟೋರಿಯ ಮಿಲನ, ಮತ್ತೊಂದು ಮಲ್ಟಿಸ್ಟಾರರ್ ಎಮೋಷನಲ್ ಡ್ರಾಮಾ ಅನಾಥರು. 2007ರಲ್ಲಿ ಬಿಡುಗಡೆಯಾದ ಈ ಚಿತ್ರಗಳು ಇವತ್ತಿಗೂ ಜನರ ಮನಸ್ಸಿನಲ್ಲಿ ಜೀವಂತವಾಗಿವೆ. ಆದ್ರೆ ಒಂದು ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ದಾಖಲೆ ಬರೆದರೆ, ಇನ್ನೊಂದು ಯಾಕೋ ಜನರನ್ನು ಸೆಳೆಯಲಿಲ್ಲ. ಈ ಕುತೂಹಲಕಾರಿ ಕಥೆಯನ್ನು ಒಂದೊಂದೇ ತೆರೆದು ನೋಡೋಣ. ಮಿಲನ ಸಿನಿಮಾ ಕನ್ನಡದ ಸ್ವಮೇಕ್ ಲವ್ ಸ್ಟೋರಿ. ಆಕಾಶ್ನಾಗಿ ಪುನೀತ್ ಮತ್ತು ಅಂಜಲಿಯಾಗಿ ಪಾರ್ವತಿ ಮೆನನ್. ಈ ಜೋಡಿಯ ಕೆಮಿಸ್ಟ್ರಿ ಒಂದು ರೀತಿಯ ಮ್ಯಾಜಿಕ್ ಮಾಡಿತ್ತು. ಮನೋಮೂರ್ತಿಯವರ ಸಂಗೀತ ದೊಡ್ಡ ಶಕ್ತಿಯಾಗಿತ್ತು. ಆಕಾಶ್ ಮತ್ತು ಅಂಜಲಿಯನ್ನು ಪೋಷಕರ ಬಲವಂತಕ್ಕೆ ಮದುವೆಯಾಗಿಸಲಾಗುತ್ತದೆ. ಆದರೆ ಅಂಜಲಿಗೆ ತನ್ನ ಪ್ರಿಯಕರನ ಜೊತೆ ಸೇರಲು ಆಸೆ. ಆಕಾಶ್ ತನ್ನ ಪತ್ನಿಯ ಖುಷಿಗಾಗಿ ಏನೆಲ್ಲ ಮಾಡ್ತಾನೆ. ಕೊನೆಗೆ ಏನಾಗುತ್ತೆ? ಈ ಕಥೆ 500 ದಿನಗಳ ಕಾಲ ಚಿತ್ರಮಂದಿರಗಳಲ್ಲಿ ಓಡಿತು. ಬಾಕ್ಸ್ ಆಫೀಸ್ನಲ್ಲಿ 22 ಕೋಟಿ ಕಲೆಕ್ಷನ್ ಮಾಡಿತ್ತು. ಫ್ಯಾಮಿಲಿ ಆಡಿಯನ್ಸ್ಗೆ ಈ ಪ್ರೀತಿಯ ಕಥೆ ತುಂಬಾ ಇಷ್ಟವಾಯಿತು. ಈಗ ಬರೋದು ಅನಾಥರು ಸಿನಿಮಾದ ಕಥೆ. ಒಂದೇ ದಿನದ ಮುಂಚೆ ಬಿಡುಗಡೆಯಾದ ಈ ಚಿತ್ರ ತಮಿಳಿನ ಪಿತಾಮಗನ್ ರೀಮೇಕ್. ಉಪೇಂದ್ರ ಮತ್ತು ದರ್ಶನ್ ಈ ಡೈನಾಮಿಕ್ ಜೋಡಿಯನ್ನು ಒಟ್ಟಿಗೆ ತೆರೆ ಮೇಲೆ ನೋಡೋಕೆ ಫ್ಯಾನ್ಸ್ ಕಾತುರದಿಂದ ಕಾಯ್ದಿದ್ದರು. ಈ ಸಿನಿಮಾದಲ್ಲಿ ರಾಧಿಕಾ ಕುಮಾರಸ್ವಾಮಿ ದರ್ಶನ್ಗೆ ಜೋಡಿಯಾಗಿ ನಟಿಸಿದ್ದರು, ಜೊತೆಗೆ ಸಿನಿಮಾವನ್ನು ವಿತರಣೆ ಕೂಡ ಮಾಡಿದ್ದರು. ಸ್ಮಶಾನದಲ್ಲಿ ಬೆಳೆದ ರುದ್ರ ಮತ್ತು ಜೀವನದಲ್ಲಿ ಸಣ್ಣಪುಟ್ಟ ಮೋಸ ಮಾಡಿಕೊಂಡು ಬದುಕುವ ಸತ್ಯಪ್ರಕಾಶ್. ಇವರಿಬ್ಬರು ಜೈಲಿನಲ್ಲಿ ಭೇಟಿಯಾಗಿ ಒಟ್ಟಿಗೆ ಬದುಕು ಸಾಗಿಸುತ್ತಾರೆ. ರುದ್ರನಾಗಿ ಉಪ್ಪಿ ಒಂದೇ ಒಂದು ಡೈಲಾಗ್ ಇಲ್ಲದೆ ತಮ್ಮ ಅಭಿನಯದಿಂದಲೇ ಎಲ್ಲರ ಮನ ಗೆದ್ದರು. ಇನ್ನು ದರ್ಶನ್ ತಮ್ಮ ಡೈಲಾಗ್ ಡೆಲಿವರಿಯಿಂದ ಕಮಾಲ್ ಮಾಡಿದ್ರು. ಆದರೆ ಈ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ 12 ಕೋಟಿ ಕಲೆಕ್ಷನ್ ಮಾಡಿದ್ದರೂ ದೊಡ್ಡ ಗೆಲುವು ಸಾಧಿಸಲಿಲ್ಲ. ಒಂದು ಕಡೆ ಮಿಲನ ಸಿಂಪಲ್ ರಿಲೇಟೇಬಲ್ ಲವ್ ಸ್ಟೋರಿ, ಫ್ಯಾಮಿಲಿ ಆಡಿಯನ್ಸ್ಗೆ ತುಂಬಾ ಕನೆಕ್ಟ್ ಆಯ್ತು. ಇನ್ನೊಂದು ಕಡೆ ಅನಾಥರು ಎಮೋಷನಲ್ ಡ್ರಾಮಾ, ಮಲ್ಟಿಸ್ಟಾರರ್. ಆದರೆ ರೀಮೇಕ್ ಆಗಿರೋದು ಜನರಿಗೆ ಸ್ವಲ್ಪ ದೂರವಾಯಿತೇನೋ. ಪಿತಾಮಗನ್ ತಮಿಳಿನಲ್ಲಿ ದೊಡ್ಡ ಹಿಟ್ ಆಗಿತ್ತು, ಆದರೆ ಕನ್ನಡದಲ್ಲಿ ಅನಾಥರು ಜನರ ಎಕ್ಸ್ಪೆಕ್ಟೇಷನ್ ತಲುಪಲಿಲ್ಲ. ಆದರೂ ಉಪೇಂದ್ರ ಮತ್ತು ದರ್ಶನ್ರ ನಟನೆಗೆ ಇವತ್ತಿಗೂ ಫ್ಯಾನ್ಸ್ ತಲೆಬಾಗುತ್ತಾರೆ. ಮಿಲನ ಮತ್ತು ಅನಾಥರು ಎರಡೂ ಸಿನಿಮಾಗಳು ತಮ್ಮದೇ ಆದ ರೀತಿಯಲ್ಲಿ ಐಕಾನಿಕ್. ಒಂದು ಸಿಂಪಲ್ ಲವ್ ಸ್ಟೋರಿಯಿಂದ ದಾಖಲೆ ಬರೆದರೆ, ಇನ್ನೊಂದು ತನ್ನ ಶಕ್ತಿಶಾಲಿ ನಟನೆಯಿಂದ ಮನಗೆದ್ದಿತು. ಈ ಎರಡೂ ಸಿನಿಮಾಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರ ಯಾವುದು? ಇದೇ ರೀತಿಯ ಕನ್ನಡ ಸಿನಿಮಾ ಕಥೆಗಳಿಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.